ಡಾಕ್ಟರ್ ಶೈಲೇಂದ್ರ ಬೆಲ್ದ್. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 523 ಬಗರುಕುಂ ಸಾಗುವಳಿ ಸಮಿತಿ ಬಗ್ಗೆ ಮಾನ್ಯ ಮಂತ್ರಿಗಳನ್ನು ಕೇಳಲು ಇಚ್ಛೆ ಪಡುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಇಂದು ನನಗೆ ಬಗರುಕುಂ ಸಾಗುವಳಿದಾರರ ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ನನ್ನ ಬೀದರ್ ದಕ್ಷಿಣ ಕ್ಷೇತ್ರದ ಸಮಸ್ಯೆ ಇಲ್ಲ, ಇಡೀ ರಾಜ್ಯದ ಸಮಸ್ಯೆ ಇದಾಗಿದೆ. ನನ್ಕಿನ್ನ ಮೊದಲು ಕೆಲವರು ಶಾಸಕರು ಇದ್ರ ಬಗ್ಗೆ ಸಭೆಗೆ ಮಾಹಿತಿ ಹಾಕಿದ್ದಾರೆ. ಯಾಕಂದರೆ ಭಾಳಷ್ಟು ಈ ಒಂದು ವಂಚಿತರಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನಗಳಾದ ಲಿಂಗಾಯತರಲ್ಲಾಗಲಿ, ಒಕ್ಕಲಿಗರಾಗಲಿ ಎಲ್ಲ ಸಮಾಜದಲ್ಲಿ ಇದ್ರ ವಂಚಿತರಾಗ್ಯಾರ ಅಧ್ಯಕ್ಷರೇ. ಅದಕ್ಕೆ ಮೊನ್ನೆ ದಿನಾಂಕ 6/10 ಮಾನ್ಯ ಮಂತ್ರಿಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರು, ಬಗರುಕುಂಗೆ 2 ತಿಂಗಳ ಗಡುವು ಅಂತಂದು. ಇದು ಅವ್ರದೇ ಸ್ಟೇಟ್ಮೆಂಟನ್ನು ಸಭೆಗೆ ಮಾನ್ಯ ಅಧ್ಯಕ್ಷರು ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. 6/10 ಅಂದರೆ ಇಲ್ಲಿ 3 ತಿಂಗಳು, ಈ ಕಡೆ 6 ತಿಂಗಳಾಯ್ತು. ಅವ್ರದೇ ಸ್ಟೇಟ್ಮೆಂಟ್ 2 ತಿಂಗಳಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೀನಿ ಅಂತ. ಸುಮಾರು ಈಗ 2024 ವಿಧಾನಸಭಾ ಕ್ಷೇತ್ರದಲ್ಲಿ 56 ವಿಧಾನಸಭಾ ಕ್ಷೇತ್ರಗಳು ಸಮಿತಿನೇ ರಚನೆ ಆಗಿಲ್ಲ, ಸಮಿತಿಗಳೇ ರಚನೆ ಆಗಿಲ್ಲ. ಅದಕ್ಕೆ ಮಾನ್ಯ ಮಂತ್ರಿಗಳು ಇದ್ರ ಬಗ್ಗೆ ಸಭೆಗೆ ಏನು ಉತ್ತರ ಕೊಡ್ತಾರ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಮಾನ್ಯ ಸಭಾಧ್ಯಕ್ಷರೇ, ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿ ರಚನೆ ಆಗಿಲ್ಲ, ಅದು ನಾನು ಒಪ್ಕೊಳ್ತೇನೆ. ಸಮಿತಿ ರಚನೆ ಆಗಬೇಕು, ಅದನ್ನು ಕೂಡ ನಾನು ಒಪ್ಕೊಳ್ತೇನೆ. ಕೂತ್ಕೊಳ್ಳಿ, ಆದಷ್ಟು ಶೀಘ್ರವಾಗಿ ಸಮಿತಿ ರಚನೆ ಆಗಬೇಕು, ಅದು ಕೂಡ ನನ್ನ ಜವಾಬ್ದಾರಿ ಇದೆ, ಅದನ್ನು ಮಾಡೋದಕ್ಕೆ ನಾನು ಬದ್ಧನಿದ್ದೇನೆ. ಆದರೆ ಸಮಿತಿ ಆಗಿಲ್ಲ ಅಂತ ಇನ್ ಜನರಲ್ ಆಗಿ ಹೇಳಬೇಡಿ. ರಾಜ್ಯದಲ್ಲಿ ಒಟ್ಟು 185 ಸಮಿತಿಗಳು ಆಗಿದ್ದಾವೆ ಸಭಾಧ್ಯಕ್ಷರೇ, 185 ಸಮಿತಿ ಆಗಿದೆ. ಬೇಕಾದರೆ ತಾವು RTIಯಲ್ಲಿ ಹಾಕ್ಬೋದು, ಅಥವಾ ನಾಳೆ ಪ್ರಶ್ನೆ ಹಾಕಿ ನಾನೇ ನಿಮಗೆ ಉತ್ತರ ಕೊಡ್ತೇನೆ. ಬಹುಶಃ ಕಳೆದ ಸುಮಾರು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಸಮಿತಿಗಳು ನಮ್ಮ ಸರ್ಕಾರದಲ್ಲಿ ಮಾಡಿದ್ದೇವೆ. ಅತಿ ಹೆಚ್ಚು 185 ಸಮಿತಿ ಮಾಡಿದ್ದೇವೆ. ವಿಲೆ ಕೆಲಸನೂ ನಡೀತಾ ಇದೆ. ನಾನೇ ನೇರವಾಗಿ ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರವಾಗಿ ಅರ್ಜಿಗಳ ವಿಲೇವಾರಿಗೆ ಸರ್ಕಾರ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಕಾಲದಿಂದ ಕಾಲಕ್ಕೆ ಗಡುವು ಕೊಟ್ಟಿರೋದು ಕೂಡ ನಿಜ, ಆ ಗಡುವನ್ನ ಹಿನ್ನೆಲೆ ಬೆನ್ನತ್ತಿರೋದು ಕೂಡ ನಿಜ. ಆದರೆ ಶಾಸಕರು ನನ್ನ ಕ್ಷೇತ್ರದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ಸರಿ ಇದೆ, ಅದನ್ನ ಮಾಡುವಂತಹದ್ದು ನಮ್ಮ ಕರ್ತವ್ಯ ಇದೆ. ಅವ್ರದ್ದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು, ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಇಷ್ಟು ಆಗಿಲ್ಲ. ಅದಕ್ಕೆ ನಾನು ಇಲ್ಲಿ ಸಬೂಬು ಹೇಳಲಿಕ್ಕೆ ಹೋಗೋದಿಲ್ಲ. ಜಿಲ್ಲಾಧಿಕಾರಿ ಕಳಿಸ್ಲಿಲ್ಲ, ಅವ್ರು ಮಾಡ್ಲಿಲ್ಲ, ಇವ್ರು ಮಾಡ್ಲಿಲ್ಲ, ಅದೆಲ್ಲ ಸಬೂಬ್ ಆಗುತ್ತೆ, ಸದನಕ್ಕೆ ಶೋಭೆ ತರುವಂತಹದ್ದಲ್ಲ. ನನ್ನ ಜವಾಬ್ದಾರಿ ಇದೆ, ಅದನ್ನ ಅವ್ರ ಕ್ಷೇತ್ರಕ್ಕೆ ಮಾಡುವಂತಹದ್ದು. ಆದ್ರೆ ನಿಮ್ಮ ಮುಖಾಂತರ ಅವ್ರ ಗಮನಕ್ಕೆ ತರ್ತೇನೆ, 185 ಸಮಿತಿ ಬಾಕಿ ಇರೋದು ಬರೀ 13 ಕ್ಷೇತ್ರ ಮಾತ್ರ ಬಾಕಿ ಇದೆ ಸಭಾಧ್ಯಕ್ಷ, 13 ಮಾತ್ರ ಬಾಕಿ ಇದೆ. 13ಕ್ಕೆ ಯಾಕೆ ಬಾಕಿ ಇಟ್ಟಿದ್ದೀರಿ ಅಂತ ತಾವು ಕೇಳ್ಬೋದು, ಸರಿ ಇದೆ, ಅದು 13 ಮಾಡ್ಬೇಕಾಗುತ್ತೆ, ಮಾಡ್ತೇವೆ ಸಭಾಧ್ಯಕ್ಷರೇ. ಆದಷ್ಟು ಶೀಘ್ರವಾಗಿ 1 ವಾರ 10 ದಿನದಲ್ಲಿ ಅದನ್ನ ಮಾಡುವಂತ ಕೆಲಸ ಮಾಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಜಿಯವರು 185 ಅಂದ್ರು, ಅವ್ರ ಉತ್ತರದಲ್ಲೇ 169. ಆಯ್ತು, ಈಗ ನಿಮ್ಮ 1 ವಾರದಲ್ಲಿ ಮಾಡಿಕೊಡ್ತಂತ ಹೇಳಿದಾರಲ್ಲ, ಅದನ್ನೇ ಚರ್ಚೆ ಮಾಡ್ಲಿಕ್ಕೆ ಆಗ್ತದ? ಬೇರೆ ಯಾವ್ದಾರು ತಾವು ಬೇರೆ ಸದಸ್ಯರು ಕರೆಕ್ಟ್ ಆಗಿ ಕೂಲ ಕೇಳ್ಕೊಳ್ತೀವಿ, ಪ್ರಶ್ನೆ ಕರೆಕ್ಟ್ ಉತ್ತರ ಬರ್ತದೆ. ದಯವಿಟ್ಟು ಒಂದ್ ಸೆಕೆಂಡ್ ಅಲ್ಲಪ್ಪ, ಒಂದ್ ಸೆಕೆಂಡ್ ಕೇಳಿ. ನೀವು ನಿಮ್ಮ ಕ್ಷೇತ್ರ ಬಗರುಕುಂ ಸಮಿತಿ ಕೇಳಿದಿರಿ, 1 ವಾರದೊಳಗೆ ಮಾಡಿಕೊಡ್ತಂತ ಬೇರೆ ಸಬ್ಜೆಕ್ಟ್ ಹೇಳಿ. 2004 ಹಿಡಿದು ಎಲ್ಲರೂ ಅಲ್ಲಿ ಯಾರು ಇದ್ರ ಮೇಲೆ ಕಬ್ಜಾ ಇದ್ದಾರೆ ಅವರಿಗೆ ಬೆಳೆ ಬೆಳೆದು ತೆಗಿಲಿಕ್ಕೆ ಬಂದಿರ್ತಾರೆ. ಅವಾಗ ಅಧಿಕಾರಿಗಳು ಅವರು ಕಿತ್ತಾಕೋದಾಗ್ಲಿ, ಆ ಬೆಳೆನ ನಾಶ ಮಾಡೋದಾಗ್ಲಿ ಇಡೀ ರಾಜ್ಯ ತುಂಬಾ ನಡೀತಾ ಇದೆ. ಪಾಪ ಅವ್ರು ಅದರ ಮೇಲೆ ನಿರ್ಭರ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರ 4 ಜನ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯರಿದ್ದು, 4 ಕಡೆ ಈ ಸಮಿತಿ ಆಗಿಲ್ಲ. ಇದ್ರ ಉದ್ದೇಶ ಏನು? ಅದಕ್ಕೆ ಅದು ಭೂ ಮಾಫಿಯಾದವರು ಇದು ಯಾರ್ದಾರ ಕಡುಬಡವರ ಹೆಸರ ಮೇಲೆ ಮಾಡಿಕೊಂಡು ಅದನ್ನ ಪರಿವರ್ತನೆ ಮಾಡಂತ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ರಾಜ್ಯನ ಸಭಾಧ್ಯಕ್ಷರಿಗೆ ತಮ್ಮ ಮೂಲಕ
ಮಂತ್ರಿಜಿಯವರಿಗೆ ವಿನಂತಿ ಮಾಡ್ತೀನಿ, ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡಕ್ ನಮ್ಮ ವಿಧಾನಸಭಾ ಕ್ಷೇತ್ರ ಮಂತ್ರಿ ಹೇಳ್ತಾರೆ 1 week ಮಾಡ್ತಂತ ಹೇಳಿದ್ರೆ 1 ವಾರದಲ್ಲಿ 1350 ನಮ್ಮನೆ 57ರಲ್ಲಿ 1357 53ರಲ್ಲಿ ಬೆಲ್ದಾಳೆ ಅಲ್ಲಲ್ಲ ಅಲ್ಲಿ 4 ಜನ ಬಿಜೆಪಿ ಸದಸ್ಯರದು 4 ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. 1 week ಅಲ್ಲಿ ಮಾಡಿ ಕೊಡ್ತಂತ ಹೇಳಿದ್ರಲ್ಲ ಈಗ. ಅಲ್ಲ ಏನ್ ಕಾರಣ ಈಗ ಕಾರಣ ಮತ್ತೆ ನೋಡುವ ಅದರಿಂದ ಭೂ ಮಾಫಿಯಾ ಇದೆ, ಅವರೆಲ್ಲ ತಡೆ ಮಾಡ್ತಾ ಇದಾರೆ ಇದು ಆಗದೆ ಇರೋದಕ್ಕೆ ಅಂತ. ಹಾಗೆ ಸದನ ಈಗ ಎಷ್ಟು ವರ್ಷ ಆಯ್ತು, ನಾವು ಹತ್ತತ್ರ 2 ವರ್ಷ ಆಯ್ತು, 2 ವರ್ಷ ಆಯ್ತು. ಒಂದೇ ಜಿಲ್ಲೆಯಲ್ಲಿ 4 ನೀವು ಇಡೀ ರಾಜ್ಯದಲ್ಲಿ ಹೇಳಿದ್ರಿ 180 ಆಗಿದೆ, ಓಕೆ. ಒಂದೇ ಜಿಲ್ಲೆಯಲ್ಲಿ 4 ಪೆಂಡಿಂಗ್ ಇದೆಯಲ್ಲ, ಏನ್ ರೀಸನ್? ಯಾವಾಗ ಮಾಡ್ತೀರಾ, ಯಾವ ಡೇಟ್ ಒಳಗಡೆ ಮಾಡ್ತೀರಾ ಹೇಳಿ ಅದನ್ನು. ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಅವರು ರಿಪೀಟ್ ಮಾಡಿದ್ರಿಂದ ನಾನು ರಿಪೀಟ್ ಮಾಡೋದು ಅನಿವಾರ್ಯ. ಒಟ್ಟು 185 ಸಮಿತಿಗಳು ಮಾಡಿದ್ದೇವೆ. ಬಹುಶಃ ರೀಸೆಂಟ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಕಮಿಟೀಸ್ ಅನ್ನ ಮಾಡಿದ್ದೇವೆ. ವಿಲೇವಾರಿನೂ ಕೂಡ ವೇಗದಲ್ಲಿ ನಡೀತಾ ಇದೆ. ಅವರ ಕ್ಷೇತ್ರ ಆಗಿಲ್ಲ. ಅವರ ಕ್ಷೇತ್ರ ಹೇಳಿದ್ರು ಬರೀ 4 ಬಿಜೆಪಿ ಅಂತ, 4 ಅಲ್ಲ, ಬೀದರಲ್ಲಿ 7 ಆಗಿಲ್ಲ. ಬೀದರಲ್ಲಿ ಯಾರ್ದು ಆಗಿಲ್ಲ. ನಾನಿಲ್ಲಿ ಇನ್ನೊಬ್ಬರ ಮೇಲೆ ಸಬು ಬೀಳ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಕೊನೆಗೆ ಜವಾಬ್ದಾರಿ ನನ್ನದು. ಆಗಿಲ್ಲ ಅಂದ್ರೆ ಜಿಲ್ಲಾ ಮಂತ್ರಿದೇನೋ ನಾವು ಕೈವಾಡ ಇದ್ದೇ ಇರ್ತದೆ. ಇಲ್ಲ ಏನಾದ್ರೂ ಇರ್ಲಿ, ಜಿಲ್ಲಾ ಮಂತ್ರಿ ಕೈವಾಡ 7 ಆಗಿಲ್ಲ ಅಂದ್ರೆ ಏನ್ ಅರ್ಥ? ಕಾಂಗ್ರೆಸ್ ಇರ್ಲಿ, ಜಿಲ್ಲಾ ಮಂತ್ರಿ ಏನ್ ಅವರೇನ ಸುಪ್ರೀಮು? ಆಯ್ತು, ಮುಗಿಲಿಲ್ಲ. ಅವರೇನ ಸುಪ್ರೀಮು? ಕಾಂಗ್ರೆಸ್ ಅಂತಿಲ್ಲ. ಆ ಜಿಲ್ಲೆಯದ್ದು 7 ಕೂಡ ಬಾಕಿ ಇದೆ. ಇಡೀ ರಾಜ್ಯದಲ್ಲಿ 13 ಬಾಕಿ ಇದೆ. ರಾಜ್ಯದ್ದು ಮಾಡಬೇಕು, ಬೀದರ್ದು ಮಾಡಬೇಕು. 1 ವಾರ ದಿನದಲ್ಲಿ ಇದನ್ನು ಕೂಡ ನಾನು ಮಾಡಿಸ್ತೇನೆ. ಎರಡನೇದು, ಅವರು ನೋಡಿ, ಒಂದು ತಮ್ಗೆ ಸದನದ ಮುಖಾಂತರ ಹೇಳ್ತಾ ಇದ್ದೇನೆ, ಅವರು ಫಾರ್ಮ್ 53 ಅಥವಾ 57 ಅಲ್ಲಿ ಅರ್ಜಿ ಹಾಕಿ ಸಾಗುವಳಿ ಮಾಡ್ತಾ ಇದ್ರೆ ಅವರನ್ನ ಏತನ್ಮಧ್ಯೆ ಅರ್ಜಿ ಇತ್ಯರ್ಥ ಆಗೋದಕ್ಕೆ ಮೊದಲು ಅಲ್ಲಿ ಒಕ್ಕಲೆಬ್ಬಿಸ್ಲಿಕ್ಕೆ ಬರೋದಿಲ್ಲ, ಮಾಡಬಾರ್ದು. ಹಾಗೂ ಅವರು ಅರ್ಜಿ ಹಾಕಿರೋ ಕಡೆ ಅವರು ಬೆಳೆ ತೆಗೆದುಕೊಳ್ಳೋದಕ್ಕೂ ಕೂಡ ಅಡ್ಡಿಪಡಿಸಬಾರದು ಅರ್ಜಿ ಇತ್ಯರ್ಥ ಆಗುವವರೆಗೆ. ಅರ್ಜಿ ಇತ್ಯರ್ಥ ಆದ್ಮೇಲೆ ಏನು ಅಂತ ತೀರ್ಮಾನ ಆಗಿದೆ ಅದರ ಪ್ರಕಾರ ಅದಾಗುತ್ತೆ. ಸಭಾಧ್ಯಕ್ಷರೇ, ಅರ್ಜಿ ಇತ್ಯರ್ಥ ಆಗದೆ ಅವರನ್ನ ಖಾಲಿ ಮಾಡಿಸುವಂತಹದ್ದು ತಪ್ಪು. ಅಂತದೇನಾದ್ರೂ ಇದ್ರೆ ನಾನು ಅಧಿಕಾರಿಗಳಿಗೆ ಸುಮಾರು 20 ವರ್ಷ ಆಯ್ತು ಅಧ್ಯಕ್ಷರೇ, ಒಂದು ಸಭೆ ಬಗರುಕುಂ ಕಮಿಟಿಯ ಮೀಟಿಂಗ್ ಆಗಿಲ್ಲ ಅಧ್ಯಕ್ಷರೇ. ಮಂತ್ರಿಜವರಿಗೆ ಆಯ್ತು ಹೇಳಿದ್ರಲ್ಲ, 20 ವರ್ಷ ಆಯ್ತು. ಎಷ್ಟು ದಿನದಲ್ಲಿ ಮಾಡ್ತಾರಂತೆ ಸಭೆಗೆ ಒಂದು ಮಾನ್ಯ ಮಂತ್ರಿಜಿಯವರು ಸಭೆಗೆ ಒಂದು ಉತ್ತರ ಕೊಡ್ಲಿ ಅಂತ ಸಭಾಧ್ಯಕ್ಷರು ಮಾಡಿದ್ದಾರೆ. ಸುರೇಶ್ ಕೊಡ್ಬೇಕು ದಯಮಾಡಿ. ನೀವು ಏನಾಗಿದೆ, ಮೆಂಬರ್ಸ್ ನಾವು ಎಲ್ಲಾ ವಿಎಗಳ ಜೊತೆ ನಾವು ಸ್ಪಾಟ್ಗೆ ಹೋಗ್ಬೇಕು ಅಂತಾರೆ. ಇವೆಲ್ಲ ಏನಾಗ್ತದೆ, ಅಲ್ಲಿ ಕಾಂಟ್ರವರ್ಸಿ ಇರ್ತದೆ. ಯಾವ್ದು ತನಿಖೆ ಆಗ್ಬೇಕು ಅಂತದಕ್ಕೆ ಹೋದ್ರೆ ಸೂಕ್ತ. ಇದಕ್ಕೆಲ್ಲ ಒಂದು ನಿಯಮಗಳನ್ನ ದಯಮಾಡಿ ನೀವು ಒಂದು ಮಾಡ್ಬಿಟ್ಟು ನಮಗೆ ಕಳಿಸ್ಬೇಕು ಅಂತ ತಮ್ಮನ್ನ ಒತ್ತಾಯ ಮಾಡ್ತೀನಿ. ಓಕೆ, ಹಾಗೆ ಎಷ್ಟು ದಿನದಲ್ಲಿ ಮಾಡ್ತೀರಿ ಅಧ್ಯಕ್ಷ ಸಚಿವರೇ? ದಯವಿಟ್ಟು ಹೇಳ್ಬೇಕಂತ ವಿನಂತಿದ್ದಾರೆ. ದಯವಿಟ್ಟು ತಾವು ನೋಡಿ ಎಷ್ಟು ಸ್ಪಷ್ಟವಾಗಿ ಇರೋ ಕಾನೂನನ್ನ ರೂಲ್ಸ್ ತರಲಿಕ್ಕೆ ಸಾಧ್ಯ ಇದೆ, ಅಷ್ಟು ಸ್ಪಷ್ಟವಾಗಿ ನಾವು ಮಾಡಿದ್ದೇವೆ ರೂಲ್ಸು. ನಿಮಗೆ ಬೇಕಾದರೆ ಕಾಪಿ ಇಲ್ಲೇ ಇದೆ, ನನಗೆ ಫೈಲಲ್ಲಿ ಇದೆ, ಕಳಿಸ್ಕೊಡ್ತೇನೆ. ಬಹುಶಃ ಇಷ್ಟು ಸ್ಪಷ್ಟವಾಗಿ ಹಿಂದೆ ಯಾವತ್ತೂ ಕೂಡ ಸರ್ಕ್ಯುಲರ್ ಕೊಟ್ಟಿರಲಿಲ್ಲ. ಬಹುತೇಕ ನಾವು ಸರ್ಕ್ಯುಲರ್ ಕೊಟ್ಟ ಮೇಲೆ ಮತ್ತೆ ಯಾವುದು ಅಡಿಷನಲ್ ಆಗಿ ಸರ್ಕ್ಯುಲರ್ ಇಶ್ಯೂ ಮಾಡೋ ಅವಶ್ಯಕತೆನೇ ಬಂದಿಲ್ಲ ನಮಗೆ. ಅಷ್ಟು ಸ್ಪಷ್ಟವಾಗಿ ಸರ್ಕ್ಯುಲರ್ ಕೊಟ್ಟಿದ್ದೇವೆ. ತಹಶೀಲ್ದಾರ್ ನಿಮ್ಮ ಗಮನಕ್ಕೆ ತಂದಿಲ್ಲ ಅಂದರೆ ತಹಶೀಲ್ದಾರ್ ತಪ್ಪಾಗುತ್ತೆ. ತಾವು ತಿಳ್ಕೊಳ್ಬೇಕು. ನಮ್ಮ ಸರ್ಕ್ಯುಲರ್ ನನ್ನ ಹತ್ರ ಇಲ್ಲೇ ಫೈಲಲ್ಲಿ ಇದೆ, ಕೊಡ್ತೇನೆ. ಕಾಂಪ್ರಹೆನ್ಸಿವ್ ಆಗಿ ಕೊಟ್ಟಿದ್ದೇವೆ, ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೇವೆ. ನಾವು ಸ್ಪಾಟ್ಗೆ ಹೋಗ್ಬೇಕು ಪ್ರತಿಯೊಂದಕ್ಕೂ ಅಂತ ಹೇಳ್ತಾರೆ. ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ ತಮ್ಮನ್ನ ಕೇಳ್ತಾರೆ. ಸ್ಪಾಟಿಗೆ ನೋಡಿ, ಎಲ್ಲ ಪ್ರತಿಯೊಂದು ಅಳತೆಗೂ ನಾವು ಹೋಗ್ಬೇಕು ಅಂತ ಕೇಳ್ತಾರೆ. ಅದರಿಂದ ಅದನ್ನ ಸ್ಪಷ್ಟತೆ ಕೊಡಿ. ಬೇಡ ಅನ್ನೋದ್ರಲ್ಲಿ ಹೋಗ್ಬಾರ್ದು ಅಂತ ಏನಿಲ್ಲ. ಅಧ್ಯಕ್ಷರಲ್ಲ, ಕೊನೆ ಬಹಳಷ್ಟು ಮಂತ್ರಿಜಿಯವರು ರೆವಲ್ಯೂಷನ್ ತರ್ತಾ ಇದಾರೆ ಈ ಒಂದು ಮಿನಿಸ್ಟ್ರಿಯಲ್. ಆಯ್ತಪ್ಪ, ನಿಮ್ಮ ಸರ್ಟಿಫಿಕೇಟ್ ಯಾರಿಗೂ ಬೇಡ, ಕೂತ್ಕೊಳ್ಳಿ. ಈಗ ನೆಕ್ಸ್ಟ್ ಚೆನ್ನಾಗಿ ಕೆಲಸ ಮಾಡಿ. ಓಕೆ, ನಾಗರಾಜ್ BM. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.